ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತರ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ದೇವರು ನಮ್ಮನ್ನು ಕರುಣಿಸುವಂತ ದೇವರು, ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಯೆಹೋವನೇ ನಮ್ಮನ್ನು ಕರುಣಿಸುವುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಕರುಣಿಸುವರಾಗಿದ್ದಾರೆ. ಇದಕ್ಕೆ ಆಧಾರವಾಗಿ ಯೆಶಾಯ ಪ್ರವಾದಿ ಗ್ರಂಥ 33ನೇ 2ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂದು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಯೆಹೋವನೇ ನಮ್ಮನ್ನು ಕರುಣಿಸು, ನಿನ್ನನ್ನು ಕಾದುಕೊಂಡಿದ್ದೇವೆ. ಪ್ರತಿ ಮುಂಜಾನೆಯೂ ನಮಗೆ ಭುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆಯೂ ಆಗಿರು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಈ ಯೆಶಾಯ ಪ್ರವಾದದಲ್ಲಿ ನೋಡೋದಾದ್ರೆ, ಆಗಿನ ಜನರು ಹೊಂದಾಣಿಕೆಯಿಂದ ಜೀವಿಸ್ತಿದ್ದಿಲ್ಲ. ಅವ್ರ ಕಷ್ಟ, ದುಃಖ, ವೇದನೆಯಲ್ಲಿದ್ದರು. ಅಯ್ಯೋ, ನಮ್ಮ ಭುಜಬಲ ಯಾರು ಹೊಂದುತ್ತಾರೋ, ನಮಗೆ ರಕ್ಷಣೆ ಮಾರ್ಗದಲ್ಲಿ ಯಾರು ನಡೆಸ್ತಾರೋ ಎಂಬಂತ ದುಃಖದಲ್ಲಿದ್ದರು. ಅವ್ರು ಮುಂಜಾನೆ ಎದ್ದು ದೇವರನ್ನ ಪ್ರಾರ್ಥಿಸ್ತಾ ಇದ್ರು ಎಂಬುದನ್ನು ನೋಡ್ತೇವೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಭುಜಬಲ ಬೇಕಾದರೆ ದೇವರು ನಮಗೆ ಕರುಣಿಸುವಂತ ದೇವರು, ನಮ್ಮನ್ನು ಕೈ ಹಿಡಿದು ಕಾಪಾಡುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ನಮ್ಮನ್ನು ಕರುಣಿಸುವರಾಗಿದ್ದಾರೆ. ಅದೇ ತರ ನೋಡೋದಾದ್ರೆ, ದಾವೀದನ ಬರೆದ ಕೀರ್ತನೆ 18 ಮೊದಲನೇ ವಾಕ್ಯ ಹೇಳ್ತದೆ, ಏನಂದ್ರೆ, ನನ್ನ ಬಲವಾಗಿರುವ ಯೆಹೋವನೇ ನಿನ್ನಲ್ಲಿ ಮಮತೆ ಇಡುತ್ತೇನೆ ಎಂಬುದಾಗಿ ದಾವೀದನ ಕೀರ್ತನೆ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದಾವೀದನ ಹೇಳ್ತಾರೆ, ದೇವರೇ ನಿನ್ನಲ್ಲೇ ಮಮತೆ ಇಟ್ಟಿದ್ದೇನೆ, ನೀನೇ ನನಗೆ ಬಲವು ಆಗಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಮುಂಜಾನೆ ಎದ್ದ ತಕ್ಷಣ ದೇವರಿಗೆ, ಅಪ್ಪ ನಿನ್ನ ರಕ್ಷಣೆಯಿಂದ ನನ್ನ ನಡೆಸು. ಮತ್ತೆ ಏನಂತಾರೆ ನೋಡಿ, ಈ ಕಟ್ಟಿನಲ್ಲಿ ನಮಗೆ ರಕ್ಷಣೆ ಆಗಿರು ಎಂಬುದಾಗಿ ಹೇಳ್ತಾರೆ. ಆಮೇಲೆ, ಯೆಹೋವನೇ ನಮ್ಮನ್ನು ಕರುಣಿಸು, ನಿನ್ನನ್ನು ಕಾದುಕೊಂಡಿದ್ದೇವೆ. ಆಮೇಲೆ, ಹೌದು ಪ್ರೀತಿಯ ಮಕ್ಕಳೇ, ದೇವರಿಗೆ ನಾವು ಯಾವಾಗಲೂ ಕಾದುಕೊಂಡಿರ್ಬೇಕು. ಪ್ರತಿ ಮುಂಜಾನೆಯಲ್ಲಿ ನಾವು ದೇವರನ್ನು ನೋಡುವಾಗ ನಮಗೆ ಬಲ ಕೊಡುವರಾಗಿದ್ದಾರೆ. ಭುಜ ಬಲವಾಗಿ ನಮ್ಮನ್ನು ಸಹಾಯ ಮಾಡುವಂತ ದೇವರು. ಅಯ್ಯೋ, ನನ್ನ ಮಗಳು, ನನ್ನ ಮಗ ಯಾವುದೋ ವೇದನೆಯಲ್ಲಿದ್ದರೆ ಅವಳಿಗೆ ಸಹಾಯ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕೆಂಬುದೇ ದೇವರ ಆಸೆ. ಅವರು ಕೂಡ ಕಣ್ಣೀರಲ್ಲಿದ್ದರು, ಆದರೆ ಅವ್ರ ಪ್ರಾರ್ಥನೆ ಇದೇ ಆಗಿತ್ತು, ಯೆಹೋವನೇ ನಮ್ಮನ್ನು ಕರುಣಿಸುವುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ದೇವರು ನಿಮ್ಮನ್ನು ಕರುಣಿಸುವಂತ ದೇವರು, ನಮ್ಮನ್ನು ಎಲ್ಲ ಪರಿಸ್ಥಿತಿಯಲ್ಲಿ ಬಿಡುಗಡೆ ಕೊಡುವಂತ ದೇವರಾಗಿದ್ದಾರೆ. ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತ ದೇವರು, ನಮ್ಮನ್ನು ಎಲ್ಲ ಪರಿಸ್ಥಿತಿಯಲ್ಲಿ ಕಾಪಾಡುವಂತ ಸರ್ವಶಕ್ತರಾಗಿದ್ದಾರೆ. ರಕ್ಷಣೆಯನ್ನು ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಯೆಶಾಯ ಪ್ರವಾದಿ ಗ್ರಂಥ 12ನೇ 2ನೇ ವಾಕ್ಯ ಹೀಗೆ ಹೇಳ್ತದೆ, ಏನಂದ್ರೆ ನೋಡಿ, ಅಲ್ಲಿ ಹೀಗೆ ಹೇಳ್ತಾರೆ, ಇಗೋ ದೇವರೇ ನನಗೆ ರಕ್ಷಣೆಯ, ನಾನು ಹೆದರದೆ ಭರವಸೆ ಇಡುವೆನು, ನನ್ನ ಬಲವು ಕೀರ್ತನೆಯು ಯಾಹೋವೇ ಅನ್ನಷ್ಟೇ, ಆತನೇ ನನಗೆ ರಕ್ಷಕನಾದನು ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ, ನಾನು ಹೆದರನ್ನು ಭರವಸೆ ಬಿಡುವೆನು ಎಂಬುದಾಗಿ. ದೇವರೇ ನಾನು ನಿನ್ನಲ್ಲೇ ಭರವಸೆ ಇಡ್ತೀನಿ, ನೀನೇ ನನಗೆ ಸಹಾಯ ಮಾಡು ಎಂಬುದಾಗಿ ಇಲ್ಲಿ ಯೆಶಾಯ ಪ್ರವಾದದಲ್ಲಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ರಕ್ಷಣೆ ಆಗಿದ್ದಾನೆ. ನಾವು ಆತನಲ್ಲಿ ಭರವಸೆ ಬಿಡಬೇಕು. ನಮ್ಮ ಸ್ನೇಹಿತರು ಕೈ ಬಿಡಬಹುದು, ನಮ್ಮ ಆತ್ಮೀಯರು ಕೈ ಬಿಡುವುದು, ಆದರೆ ದೇವರು ಯಾವಾಗಲೂ ನಾವು ಭರವಸೆಯಿಂದ ಜೀವಿಸಬೇಕು. ಆತ ನಮಗೆ ಭುಜ ಬಲವಾಗಿದ್ದಾನೆ. ಮುಂಜಾನೆಯಲ್ಲಿ ದೇವರೇ ಕಾದುಕೊಂಡಿದ್ದೇನೆ, ನೀ ನನಗೆ ಸಹಾಯ ಮಾಡು, ನಿನ್ನ ಒಂದು ಕರುಣಿಸು, ನನ್ನ ಎಲ್ಲ ಪರಿಸ್ಥಿತಿಯಲ್ಲಿ ಬಿಡುಗಡೆ ಕೊಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಬಿಡುಗಡೆ ಕೊಡುವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರನ್ನು ನಾವು ಯಾವಾಗಲೂ ಆ ದೇವರು ನಮ್ಮನ್ನು ಕರುಣಿಸ್ತಾರೆ. ಪ್ರೀತಿಯ ಮಕ್ಕಳೇ, ನಮ್ಮನ್ನು ಪ್ರೀತಿಸುವಂತ ದೇವರು ಎಲ್ಲ ಪರಿಸ್ಥಿತಿಯಲ್ಲಿ ಜಯ ಕೊಡುವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಡ್ತೇನೆ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶೋಧನೆ ಪ್ರೀತಿ ದೇವರೇ, ಒಳ್ಳೆ ಶ್ರಮಿಕಾಗಿ ಸ್ತೋತ್ರ. ಕಳೆದ ವಾರದ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದೆಪ್ಪ, ನಿಮಗೆ ಸ್ತೋತ್ರ. ಹೌದೇಸಪ್ಪ, ನೀನು ವಾಗ್ದಾನ ಮಾಡಿದೆ, ಯೆಹೋವನೇ ನಮ್ಮನ್ನು ಕರುಣಿಸು ಎಂಬುದಾಗಿ. ಹೌದೇಸಪ್ಪ ದೇವರೇ, ನೀನು ನಮ್ಮನ್ನು ಕರುಣಿಸು, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು. ಈ ವಿಡಿಯೋ ಯಾರು ನೋಡ್ತಾರೋ ಅವರನ್ನು ಕರುಣಿಸಿ, ಆಶೀರ್ವದಿಸಿ, ಕಾಪಾಡಿ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ಉದ್ದರೆ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬೆಳಕಿನ ಜೀವಿತದೆ. ಆಮೆನ್. ಮೇ ಗಾಡ್ ಬ್ಲೆಸ್.